ಕುಂಗಾಲು ಕೆರೆ ನೋಡೋರಿ ಬಂದ ಈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಆನಂದನ ಮೂಡಿ ಬರ್ತಾನೆ ಚಂದಿರಾಮ ಅಂತನ್ ಪ್ರೀತಿ ನೋಡೋರ್ಗೆ ಎಂಥ ಕುಂಗಾಲು ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಆನಂದನೋ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಬಾಳೆಯ ಹಣ್ಣಿನಂತೆ ಬಾಗಿ ಕುಂಗಾಲು ಕೆರೆ ಬಾವ ತಂದಾನೆ ಬಣ್ಣ ಸೀರೆ ಆನಂದನ ಬಾವ ತಂದಾನೆ ಬಣ್ಣ ಸೀರೆ ನಿಂದೆಯ ಹಣ್ಣಿನಂತೆ ತುಂಬಿ ಕುಂಗಾಲು ಕೆರೆ ಅಂದ ನೋಡಲು ಶಿವ ಬಂದ್ರು ಆನಂದನೋ ಅಂದ ನೋಡಲು ಶಿವ ಬಂದ್ರು ಅಂದಾನಿ ನೋಡಲು ಶಿವ ಬಂದು ಶಿವ ಮಗಿ ಕಬ್ಬಕ್ಕಿ ಬಾಯ ಬೀಳುತ್ತಾವೆ ಆನಂದನೋ ಕಬ್ಬಕ್ಕಿ ಬಾಯ ಬೀಳುತ್ತಾವೆ ಕಬ್ಬಕ್ಕಿನೇ ಬಾಯ ಬೀಳ್ತಾವೆ ಈ ಕೂಡ ಗಬ್ಬ ದುಂಬಾಳೆ ನಡುಗಾವೆ ಆನಂದನೋ ಗಬ್ಬ ದುಂಬಾಳೆ ನಡುಗಾವೆ ಹಾಕ ಕೊಂಡಾರು ಗೋಲು ನೀಕೋ ಕೊಂದೂರು ಗೋಲು ಬೊಬ್ಬೆ ಒದಾವು ಬಾಳೆ ಮೀನು ಆನಂದನ ಬೊಬ್ಬೆ ಒದಾವು ಬಾಳೆ ಮೀನು ಬೊಬ್ಬೆಯ ಒಡೆದಾವು ಬಾಳೆ ಮಿಂಗೆರೆಯಾಗೆ ಗೊಬ್ಬೆ ತರಂಗ ನಗುತ್ತಾವೆ ಆನಂದನೋ ಗೊಬ್ಬೆ ತರಂಗ ನಗುತ್ತಾವೆ ಈಗ ಒಬ್ಬರ ಬಗ್ಗೆ ಕೆಲವು ವಿವರಣೆಯನ್ನು ಕೊಡ್ತೀನಿ. ನೀವು ಯಾರು ಅಂತ ಅವರನ್ನ ಗುರುತಿಸ್ತೀರಾ? ಪ್ರಯತ್ನ ಅಂತೂ ಪಡ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. 92 ವರ್ಷದ ತರುಣ. ಕಲೆ, ಸಾಹಿತ್ಯ, ಯಕ್ಷಗಾನ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಅದ್ವಿತೀಯವಾದ ಸಾಧನೆ. ಜ್ಞಾನಪೀಠ ಪ್ರಶಸ್ತಿಯೂ ಸೇರಿದಂತೆ ದೇಶದ ಅತ್ಯುನ್ನತ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಇವರನ್ನ ಕಡಲ ತೀರದ ಭಾರ್ಗವ ಎಂದು ಸಹ ಕರೀತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಾನೇ ಯಾಕೆ, ಅವರು ಕೂಡ ಹೇಳ್ತಾರೆ ಕೋಟಾ ಶಿವರಾಮ್ ಕಾರಂತರು ಅಂತ. ನಾನೇ ಕೂತ್ಕೊಂಡು ಒಂದೇ ಒಂದು ಅಂಗ ತಗೊಂಡು ಕೂತ್ಕೊಂಡೆ. ಆ ಅಂಗದಲ್ಲಿ ನನಗೆ ಕಂಡದ್ದು ಹಳೆಯ ಒಂದು ಯಕ್ಷಗಾನ. ಆ ಯಕ್ಷಗಾನ ಸಂಗೀತದಲ್ಲೇ ಏನಿದೆ, ಎಷ್ಟು ರಾಗ ಇದೆ, ಎಷ್ಟು ಉಳ್ಕೊಂಡಿದೆ, ಇದನ್ನು ಇವತ್ತು ಹೇಗೆ ಆಡ್ತಾರೆ. ನನ್ನನ್ನು ಮೀರಿದ 50 ಕಂಪ್ನಿ ಇವತ್ತು ಬಂತು. ಅವರು ಬದುಕಬೇಕು. ಆ ಉದ್ಯೋಗ ಯಾವ್ದು ಬೇಕಾದರೂ ಕಲಾವಿದರು ಬದುಕಬೇಕಾಗ್ತದೆ. ಆದರೆ 150 ರಾಗದಲ್ಲಿ ಬರೆದಂಥ ಕೃತಿಗಳು ಅವು ರಾಗ ಗೊತ್ತಿದ್ದು ಬರೆದುವೋ ಗೊತ್ತಿಲ್ಲದಿದ್ದು ಬರೆದುವೋ ಗೊತ್ತಿದ್ದು ಬರೆದವು ಅಂತ ನನಗೆ ಲೆಕ್ಕ. ಆಗ ಯಕ್ಷಗಾನದ ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ನನ್ನ ಹತ್ರ ಕೇಳಿದರೆ, ವಸ್ತುವಿನ ಭಾವಕ್ಕೂ ಯಕ್ಷಗಾನಕ್ಕೂ ಇರುವ ಸಂಬಂಧ, ಆ ಸಂಬಂಧ ತೋರಿಸದೇ ಇದ್ದದ್ದು ಕಲೆ ಅಂಗ, ಕಲೆ ಅಲ್ಲ, ಅದು ತಂತ್ರಶಾಸ್ತ್ರ. ಅದನ್ನು ತಕ್ಕೊಂಡು ನಾನು ಒದ್ದಾಡ್ತಾ ಇದ್ದೇನೆ ಅಷ್ಟೇ. ನೀವು ಅವರಿಗೆ ವೇಷ ತೋರಿಸ್ತೇವೆ ಅಂತ, ಯಾವ ಬಣ್ಣದ ವೇಷ ಹಾಕಿದ್ರು ಇವತ್ತು ನಾನು ಮಾಡ್ತಾ ಇರುವಾಗಲೇ ಹೂವಿನ ಹಾರವೂ ಹಾಕ್ಕೊಳ್ತಾರೆ, ಬೇಗಡೆಯೂ ಹಾಕ್ಕೊಳ್ತಾರೆ, ಇನ್ನೊಂದು ಹಾಕ್ಕೊಳ್ತಾರೆ, ನೀವೇನು ಕೊಟ್ಟರೆ ಅದನ್ನು ಹಾಕ್ಕೊಳ್ತಾರೆ. ಇದಕ್ಕೆ 3,500 ರೂಪಾಯಿ ಖರ್ಚಾಗಿದೆ ಅಂತಾರೆ. ತಿರುಪತಿ ತಿಮ್ಮಪ್ಪನಿಗೆ 3.25 ಕೋಟಿ ರೂಪಾಯಿ ಟೊಪ್ಪಿ ಆಗುತ್ತೆ. ಕಲೆಗೂ ಇದಕ್ಕೂ ಸಂಬಂಧ ಇದೆಯೇ? ಈ ಕಣ್ಣು ನಮಗೆ ಬಂದ ಮೇಲೆ ನಾವು ಹೇಳಿದವರಿಗೆ ಬರೋದು, ನಾವು ಮಾಡಿ ತೋರಿಸಿದ ಮೇಲೆ ಇನ್ನೊಬ್ಬರಿಗೆ ಬರ್ಬೋದು. ಇದನ್ನು ಕಲಿಸ್ಬೇಕಾದ್ರೆ ಆಯುಷ್ಯ ಹೋಗ್ತದೆ. ಈ ಥರದಲ್ಲಿ ಬೆಳೆದವರು ಇದ್ದಾಗ ನಾವು ಅವರನ್ನು ಕೇಳಿಸ್ಬೋದು. ತಜ್ಞರನ್ನು ಕರೆಸ್ತೇವೆ. ಆ ತಜ್ಞರು ಬರೆದ ಚಿತ್ರಗಳನ್ನ ನೋಡಿದರೆ ದಿಗಲ ಹಾರ್ತದೆ. ನಮ್ಮ ಪತ್ರಿಕೆಯಲ್ಲಿ ತಜ್ಞರು ಅಂತ ಹಾಕ್ಕೊಂಡಂಥ ಕಲೆಯ ಮೇಲೆ ಉದ್ದುದ್ದ ಮಾತಾಡೋರು ಬರೆದ ಚಿತ್ರ ನೋಡಿದಾಗ ಇದು ಈ ಮಾತು ನಾನು ಯಾಕೆ ಹೇಳ್ತೇನೆ ಅಂದರೆ, ಜಗತ್ತಿನ ಉದ್ದಕ್ಕೂ ಚಿತ್ರದ ಕಾಂತಲ್ಲಿ ಏನು ಕ್ರಾಂತಿ ಆಗಿದೆ, ಯಾರು ಏನು ಮಾಡಿದರು, ಒಂದು ಬಣ್ಣ ಹಾಕಬೇಕಾದ್ರೆ ಅವನ ತತ್ವ ಏನು, ಅವ ಆಯುಷ್ಯವೆಲ್ಲ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಈ ಸಾಧನೆ ಮಾಡಿದ ಜನಗಳು ಸಾಕಷ್ಟು ಇದ್ದಾಗ ಅವರಿಂದ ಮಾಡಿಸ್ಬೋದು. ಈಗ ಉದ್ದೇಶಕ್ಕೆ ಬೇಕಾದ ಜನ ಸಾಮಗ್ರಿ ಬೇಕಾಗ್ತದೆ. ನನಗೂ ಸದುದ್ದೇಶ ಇದೆ. ಇವತ್ತಿಗೂ ನಾನು ಯಕ್ಷಗಾನ ತೋರಿಸಿದರೆ 3 ಜನ ಬರೋದಿಲ್ಲ ಉಡುಪಿಯಲ್ಲಿ. ಹೊರಗೆ ಹೋದವ್ರು ತಲೆ ಮೇಲೆ ಹೊತ್ಕೊಂಡು ಕುಡಿತಾರೆ, ಅದು ಪ್ರಯೋಜನ ಇಲ್ಲ. ಆವಾಗ ಏನಾಯ್ತಾರೆ, ನಮ್ಮ ಉದ್ದೇಶ ನಮ್ಮ ಮಟ್ಟಿಗೆ ಇಲ್ಲಿಗೆ ಸಾರ್ಥಕ ಆಗಲಿಲ್ಲ. ಶಿಫಾರಸು ಬರ್ತದೆ, ನಮಗೆ ಶಿಫಾರಸು ಏನು ಪ್ರಯೋಜನ ಇಲ್ಲ. ಬದುಕು ದೊಡ್ಡದು, ಅದು ಚೆಂದ ಆಗಿದ್ರೆ ಸಂತೋಷ.
ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆ ಮಾತು ಕೇಳಿದಿರಲ್ವಾ? ಅನಾದಿ ಕಾಲದಿಂದಲೂ ಕೇವಲ ಗ್ರಾಮೀಣರಲ್ಲಿ ಮಾತ್ರ ಮುಖ್ಯ ಆಹಾರವಾಗಿದ್ದ ರಾಗಿ ಇತ್ತೀಚೆಗೆ ನಗರದ ಡೈನಿಂಗ್ ಟೇಬಲ್ಗಳನ್ನು ಅಲಂಕರಿಸತೊಡಗಿವೆ. ಸೊಪ್ಪು, ಅವರೆಕಾಳಿನ ಬಸ್ಸಾರು, ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಅದ್ರ ಮಜಾನೇ ಬೇರೆ. ರಾಗಿ ರೊಟ್ಟಿ, ಉಚ್ಚಲ್ ಚಟ್ನಿ, ಅದ್ರ ಜೊತೆ ಒಂದಿಷ್ಟು ಬೆಣ್ಣೆ, ಆಹಾ, ಅದ್ರ ರುಚಿನೇ ಬೇರೆ. ನಿಂಬಾಯಿನಲ್ಲೂ ನೀರೂರ್ತಾ ಇದೆ ಅಲ್ವಾ? ರಾಗಿ ಮುದ್ದೆ ಊಟಕ್ಕಾದರೆ ರಾಗಿ ರೊಟ್ಟಿ ತಿಂಡಿಗೆ ಬುತ್ತಿಗೆ. ಕಾದ ಹೆಂಚಿನ ಮೇಲೆ ಹಿಟ್ಟು ತಟ್ಟಿ ರೊಟ್ಟಿಯನ್ನು ಎರಡೂ ಕಡೆ ಬೇಯಿಸುವರು. ಚೆನ್ನಾಗಿ ಬೆಂದ ರಾಗಿ ರೊಟ್ಟಿ, ಖಾರ ಹಾಕಿದ ಉಚ್ಚೆಳ್ ಚಟ್ನಿ, ಜೊತೆಗೆ ಆಗತಾನೆ ತೆಗೆದ ಬೆಣ್ಣೆ ಮೂರು ಸೇರಿ ಬಾಯಿಗೆ ಸೇರಿಸಿದರೆ ಜುಟ್ಟು ಅಲ್ಲಾಡಿಸಿ ಅರೆರೆ ಎಣ್ಣೆಯ ಸಮಾನರಾರು ಎಂದು ಮೀಸೆ ತಿರುಗಿಸಿ ಬಿಡುತ್ತದೆ. ಸಮೂಹ ಭೋಜನಕ್ಕೆ ಸಾಮೂಹಿಕ ತಯಾರಿ. ಜಾತ್ರೆಗಳಲ್ಲಿ ನೂರಾರು ಜನರಿಗೆ ಊಟ ಹಾಕಬೇಕು. ಆಗ ಬಯಲೇ ಅಡಿಗೆ ಮನೆ. ಬೆಲ್ಲ ಮಾಡುವ ಕೊಪ್ಪರಿಗೆಯಲ್ಲಿ ಬೆಂದ ಹಿಟ್ಟನ್ನು ಮುದ್ದೆ ಕಟ್ಟಲು 10 ಕೈಗಳು ಕಾದಿರುತ್ತವೆ. ಜಾತ್ರೆಯ ಅಡಿಗೆ ಗಂಡಸರಿಗೆ ಸೇರಿದ್ದು. ಹಿಟ್ಟು ತೊಳೆಸಲು ನೊಗ ಇಲ್ಲವೇ ಕೂಚ ಬಳಕೆಯಾದರೆ ಅದನ್ನು ಎತ್ತಲು ಸನಿಕೆಯೇ ಬೇಕು. ಸಮೂಹ ಭೋಜನ ಮತ್ತು ಅದಕ್ಕೆ ಅಡಿಗೆಯ ತಯಾರಿ ಊರಿನ ಜನರ ಒಗ್ಗಟ್ಟು, ಪರಸ್ಪರ ವಿಶ್ವಾಸಗಳನ್ನು ಸಂಕೇತಿಸುತ್ತದೆ. ಊರಹಬ್ಬದ ಸಂಭ್ರಮದಿಂದ ರಾಗಿ ಮುದ್ದೆ ಕಟ್ಟುವ ವೈಭವದವರೆಗೆ ಜನಪದ ಬದುಕಿನ ಕೆಲವು ಅಂಶಗಳ ಪರಿಚಯ ಈಗಾಗಲೇ ನಿಮಗಾಗಿದೆ. ಕರ್ನಾಟಕ ಜಾನಪದ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ದಿವಂಗತ ಪಿ ಕಾಳಿಂಗರಾಯರನ್ನು ಈ ವಾರ ಸ್ಮರಿಸಿದ್ದೇವೆ. ಯಕ್ಷಗಾನಕ್ಕೆ ಕಾಯಕಲ್ಪ ನೀಡಿದ ಡಾಕ್ಟರ್ ಕೆ ಶಿವರಾಮ ಕಾರಂತರ ಮಾತನ್ನು ಕೇಳಿದ್ದೇವೆ. ರಾಗಿ ಮುದ್ದೆಯ ರುಚಿ, ರಾಗಿ ರೊಟ್ಟಿಯ ಸವಿಯನ್ನು ಉಂಡಿದ್ದೇವೆ. ಮುಂದಿನ ವಾರ ಅನೇಕ ವೈವಿಧ್ಯಗಳೊಡನೆ ಭೇಟಿಯಾಗೋಣ. na
ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ನಮ್ಮ ಕರ್ನಾಟಕದ ಪ್ರತಿ ಹಳ್ಳಿಯೂ ಒಂದೊಂದು ಕಲೆಗೆ ಪ್ರಸಿದ್ಧ. ಹಾಗೆ ಪ್ರತಿ ಹಳ್ಳಿಯಲ್ಲಿಯೂ ತನ್ನ ಹಳ್ಳಿಯನ್ನು ಕಾಯುವ ದೇವತೆಯನ್ನು ಆರಾಧಿಸುವ ಊರು ಹಬ್ಬವೂ ಕೂಡ ಒಂದೊಂದು ವಿಶಿಷ್ಟ ರೀತಿಯಲ್ಲಿರುತ್ತದೆ. ನಾವು ಈಗಾಗಲೇ ಯಾಚನಹಳ್ಳಿಯ ಊರ ಹಬ್ಬದ ಸಂಭ್ರಮ ಸಡಗರಗಳ ಪರಿಚಯ ಮಾಡಿಕೊಂಡಿದ್ದೇವೆ. ಈಗ ಮರಸು ಹೊಸಹಳ್ಳಿಯ ಊರ ಹಬ್ಬದ ವಿಭಿನ್ನ ಆಚರಣೆಯನ್ನು ನೋಡೋಣ. ಕಾಡು ಮೇಡುಗಳಲ್ಲಿ ವಾಸಿಸುತ್ತಿದ್ದ ಮನುಷ್ಯ ಕ್ರೂರ ಪ್ರಾಣಿಗಳು ಮತ್ತು ಪ್ರಕೃತಿಯ ವೈಪರೀತ್ಯಗಳನ್ನು ಎದುರಿಸಲಾಗದೆ ಅವುಗಳನ್ನು ಆರಾಧಿಸಿದ. ಮನುಷ್ಯನ ಮೊರೆ ದೈವದ ಆರಾಧನೆಯ ಹಾಡಾಯಿತು. ಹಾಡು ಹಬ್ಬ ಆರಂಭದಿಂದಲೂ ಒಂದು ಸಾಮೂಹಿಕ ಕ್ರಿಯೆ. ಜನಪದ ಹಬ್ಬಗಳ ಮೂಲದಲ್ಲಿ ಇರುವುದು ಕೂಡಿ ಬಾಳುವ, ಕೂಡಿ ನಲಿಯುವ ಆಶಯ. ಎಲ್ಲ ಊರ ಹಬ್ಬಗಳಂತೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಮರಸು ಹೊಸಹಳ್ಳಿಯ ಊರ ಹಬ್ಬವು ಒಂದು ಸಡಗರದ ಆಚರಣೆ. ಊರನ್ನು ಕಾಯುವ ದೇವರ ಹಬ್ಬಕ್ಕೆ ಜನ ಸಂತೋಷ ಸಂಭ್ರಮಗಳಿಂದ ಒಟ್ಟುಗೂಡುತ್ತಾರೆ. ಊರ ಹಬ್ಬದ ದಿನ ಮೆರೆದೇವರ ವಿಗ್ರಹಕ್ಕೆ ಅಲಂಕಾರ ಮಾಡಿ ಊರಿನ ಬೀದಿ ಬೀದಿಗಳಲ್ಲಿ ಮೆರೆಸುತ್ತಾರೆ. ದೇವರನ್ನು ಹೊತ್ತ ಭಕ್ತರಿಗೆ ಇದ್ದಕ್ಕಿದ್ದಂತೆ ಆವೇಶ ಬರುವುದು, ದೇವರು ಮೈಮೇಲೆ ಬಂದು ಹಿಂದೆ ಮುಂದೆ ಎಳೆದಾಡುವುದೂ ಇದೆ. ಇದು ಶಾಂತವಾಗಲು ಈಡುಗಾಯಿ ಶಾಸ್ತ್ರ. ದೊಂದಿಗಳ ಸಾಲು ರಾತ್ರಿಯ ಹೊತ್ತಿನಲ್ಲಿ ನಡೆಯುವ ಮೆರವಣಿಗೆಗೆ ಶೋಭೆ ತರುತ್ತದೆ. ಊರೆಲ್ಲ ಮೆರವಣಿಗೆ ನಡೆದು ಪೂಜೆಗಳಾದ ಮೇಲೆಯೇ ಹಬ್ಬದೂಟ. ವಾದ್ಯಗಳ ಗತ್ತಿಗೆ ಮೈದುಂಬಿ ಕುಣಿಯುವುದು ದೇವರ ಮೆರವಣಿಗೆಯಲ್ಲಿ ಸಾಮಾನ್ಯ. ದೇವರನ್ನು ಹೊತ್ತವರೂ ಅವರ ಜೊತೆಗೂಡುವರು. ವಾದ್ಯಗಳ ಗತ್ತು ಬದಲಾದಂತೆ ಕುಣಿತದ ಗತ್ತೂ ಬದಲಾಗುತ್ತದೆ. ದಣಿವಿಲ್ಲದ ಕುಣಿತಕ್ಕೆ ಕೊಂಬುಗಳ ನಾದ ಇನ್ನಷ್ಟು ಸ್ಫೂರ್ತಿ ನೀಡುತ್ತದೆ. ಊರಿನ ಕಟ್ಟೆ ಬಳಿ ದೇವರನ್ನು ತಂದು ಪೂಜಿಸಿ ದೊಂದಿಗಳನ್ನು ಹಚ್ಚಿ ದೇವರಿಗೆ ನಿವಾಳಿಸಿದ ನಂತರ ಗಂಟೆಗಣೆಗೆ ಪೂಜೆ. ಈ ಗಂಟೆಗಣೆಯೇ ಬ್ಯಾಟೆ ದೇವರು. ಹೊರುವವನಿಗೆ ಅಕ್ಷತೆ ಹಾಕಿ ಗಣೆ ಹೊರಲು ಕೊಟ್ಟ ನಂತರ ವಾದ್ಯಗಳ ಸಂಭ್ರಮದಲ್ಲಿ ಕುಣಿತ ಪ್ರಾರಂಭ.
ನಮ್ಮ ಸುತ್ತಮುತ್ತ ಒಂದು ಶುಭ ಕಾರ್ಯ, ಅದರಲ್ಲೂ ಒಂದು ಮದುವೆ ನಡೀತಿದೆ ಅನ್ನೋದನ್ನು ಹೇಗೆ ಗುರುತಿಸ್ಬೋದು? ಭಾರಿ ರೇಷ್ಮೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ಓಡಾಡ್ತಿರೋ ಹೆಂಗಸರು, ಸಂಭ್ರಮದಿಂದ ಓಡಾಡ್ತಿರೋ ಮಕ್ಕಳ ಗದ್ದಲ, ಹೂವು ತಳಿರು ತೋರಣಗಳ ಅಲಂಕಾರ ಇತ್ಯಾದಿ. ಅಷ್ಟೇನಾ? ಅಷ್ಟೇ ಅಲ್ಲ, ತಾಳಿ ಕಟ್ಟಲು ಪುರೋಹಿತರದ ಮಂತ್ರ ಜೊತೆ ಗಟ್ಟಿಮೇಳ ಅಂದರೆ ಮಂಗಳವಾದ್ಯ. ಮಂಗಳವಾದ್ಯ ಅಂದರೆ ನಾಗಸ್ವರ ಅಂತ ತಟನೆ ಯಾರು ಬೇಕಾದರೂ ಹೇಳ್ತಾರೆ. ಆದರೆ ಇದಕ್ಕೆ ಭಿನ್ನವಾದ ಇನ್ನೊಂದು ಮಂಗಳವಾದ್ಯವನ್ನು ನಮ್ಮ ನಾಡಿನ ಕೆಲವು ಭಾಗಗಳಲ್ಲಿ ಬಳಸ್ತಾರೆ. ಅದೇ ಚಿಕ್ಕಮೇಳ ಅಂದರೆ ಚಿಕ್ಕಮೇಳ. ಶುಭ ಕಾರ್ಯ ಎಲ್ಲೇ ನಡೆಯಲಿ ಅದನ್ನು ಮಂಗಳವಾದ್ಯಗಳೇ ಸಾರಿ ಹೇಳುತ್ತವೆ. ನಾಗಸ್ವರದ ಮಧುರ ಹಿನ್ನೆಲೆಯಲ್ಲಿ ಮದುವೆ ಮುಂತಾದವು ನಡೆಯಬೇಕು. ಹಾಸನ, ತುಮಕೂರು ಮುಂತಾದ ಜಿಲ್ಲೆಗಳಲ್ಲಿ ಯಾವುದೇ ಶುಭ ಸಮಾರಂಭ ನಡೆಯುತ್ತೀನಿ ಅತ್ತ ನಾಗಸ್ವರವೂ ಅಲ್ಲದ ಇತ್ತ ಮುಖವೀಣೆಯೂ ಅಲ್ಲದ ಚಿಟ್ಮೇಳಕ್ಕೆ ಅಲ್ಲಿ ಅಗ್ರಪಟ್ಟ. ಉತ್ತರ ಭಾರತದಲ್ಲಿ ಬಹು ಜನಪ್ರಿಯವಾಗಿರುವ ಶಹನಾಯಿ ವಾದ್ಯದ ರೀತಿಯಲ್ಲಿಯೇ ಈ ಚಿಟ್ಮೇಳವಿರುತ್ತದೆ. ನಾಗಸ್ವರಕ್ಕೆ ಮೇಳವೆಂಬ ಹೆಸರಿದ್ದು ಇದು ಚಿಕ್ಕ ಮೇಳವಾಗಿರುತ್ತದೆ. ಇದರ ಜೊತೆಗೆ ಕರಡಿ ವಾದ್ಯವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಶ್ರುತಿಯೊಡನೆ ಬಾರಿಸುತ್ತಾರೆ. ಇದನ್ನು ಊದುವವನೇ ಸೂತ್ರಧಾರ, ಉಳಿದವರು ನರ್ತನ ಮಾಡುತ್ತಾರೆ. ಈ ಮೇಳದವರು ನಿಲುವಂಗಿ ಧರಿಸಿ ವೀರಗಾಸೆ ಹಾಕಿ ನಡುಪಟ್ಟಿ ಕಟ್ಟಿರುತ್ತಾರೆ. ಉತ್ಸವ, ಜಾತ್ರೆ ಮುಂತಾದ ಸಂದರ್ಭಗಳಲ್ಲಿ ಈ ಮೇಳವೇ ಮಂಗಳವಾದ್ಯ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಮೂಡೋಲ್ ಕುಣ್ಗಾಲ್ ಕೇರಿ ನೋಡೋ ಕಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನ್ನೋ ಮೂಡಿ ಬರ್ತಾನೆ ಚಂದಿರಾಮ. ಈ ಹಾಡುಗಳನ್ನ ಕೇಳದವರಾರು, ಆನಂದಿಸದವರಾರು? ಕಾಳಿಂಗರಾಯರ ಕೋಗಿಲೆ ಕಂಠದಿಂದ ನೀವು ಈ ಹಾಡುಗಳನ್ನು ಕೇಳಿ ಬಲ್ಲಿರಿ. ನಗರದ ವೇದಿಕೆಗಳಲ್ಲಿ ಜನಪದ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಲ್ಲುವಂತೆ ಜನಪ್ರಿಯಗೊಳಿಸಿದ ಅಪರೂಪದ ಕಲಾವಿದ ದಿವಂಗತ ಪಿ ಕಾಳಿಂಗರಾಯರು. ಕನ್ನಡದ ನವೋದಯ ಕಾವ್ಯವನ್ನು
ಮನೆ ಮನೆಗೂ ಮುಟ್ಟಿಸಿದ ಮಧುರ ಗಾಯಕ ದಿವಂಗತ ಪಿ ಕಾಳಿಂಗರಾವ್. ಸುಗಮ ಸಂಗೀತದ ಆದ್ಯರಲ್ಲಿ ಅವರ ಹೆಸರು ಪ್ರಮುಖ. ಮಣ್ಣಿನ ಕಂಪು ತುಂಬಿರುವ ಜನಪದ ಗೀತೆಗಳು ಅವರಿಗೆ ಅಚ್ಚುಮೆಚ್ಚು. ಅವುಗಳನ್ನು ಹಾಡುವುದರಲ್ಲಿ ತಮ್ಮದೇ ಆದ ಶೈಲಿಯನ್ನು ಅವರು ರೂಪಿಸಿಕೊಂಡಿದ್ದರು. ಕಾಳಿಂಗರಾಯರಿಂದಾಗಿ ನಗರದ ಜನರೂ ಕೂಡ ಜನಪದ ಗೀತೆಗಳನ್ನು ಗುಣಗುಟ್ಟುವಂತಾಯಿತು. ಬದುಕಿನುದ್ದಕ್ಕೂ ಹಾಡಿಕೊಂಡು ಬಂದ ಅವರು ಇಂದು ನಮ್ಮೊಡನಿಲ್ಲ. ಆದರೆ ಅವರು ಹಾಡಿ ಜನಪ್ರಿಯಗೊಳಿಸಿದ ಹಾಡುಗಳು ಈಗಲೂ ನಮ್ಮನ್ನು ಮುದಗೊಳಿಸುತ್ತವೆ. ಸುಗಮ ಸಂಗೀತದಲ್ಲಿ ಕವನ ರಚನೆಗಳ ಹಾಗೆ ಜನಪದ ಗೀತೆಗಳು ಜನಪ್ರಿಯವಾಗಲು ಕಾಳಿಂಗರಾಯರು ನೀಡಿದ ಕೊಡುಗೆ ಅಪಾರ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಸಂಗೀತ ಕ್ಷೇತ್ರದಲ್ಲಿ ಮೊದಲ ಸ್ಥಾನ ಜನಪದ ಗೀತೆಗಳಿಗೆ ಸಲ್ಲುತ್ತದೆ ಎನ್ನುವ ಪಾಂಡೇಶ್ವರ ಕಾಳಿಂಗರಾವ್ ಅವರು ಹುಟ್ಟಿದ್ದು ಉಡುಪಿ ತಾಲೂಕಿನ ಆರೂರಲ್ಲಿ, ನೆಲೆಸಿದ್ದು ಬೆಂಗಳೂರು. ತಂದೆ ಯಕ್ಷಗಾನ ನಿಪುಣ ನಾರಾಯಣ್ ರಾವ್, ತಾಯಿ ನಾಗಮ್ಮ. ಮೂಲ ಧಾಟಿಗಳನ್ನು ಸಾಧ್ಯವಾದಷ್ಟು ಕಾಪಾಡಿಕೊಂಡು ಒಂದು ಬೆಡಗು ಕೊಟ್ಟು ಹಾಡಿ ನಾಡಿನಲ್ಲಿ ಜನಪದ ಗೀತೆಗಳ ಹುಚ್ಚು ಹಿಡಿಸಿದ ಮೊದಲಿಗರು ಕಾಳಿಂಗರಾವ್. ಅವರದು ವರ್ಣಮಯ ಬದುಕು. ಲಕ್ಷ ಗಳಿಸಿದ್ದುಂಟು, ಲಕ್ಷ ಕಳೆದದ್ದುಂಟು. ಆದರೆ ಸಂಗೀತ ಕಲೆಯ ಬಗ್ಗೆ ಅಲಕ್ಷ್ಯ ಮಾಡಲಿಲ್ಲ. ರಾಷ್ಟ್ರದ ನಾನಾ ಕಡೆ ಕನ್ನಡ ಭಾವಗೀತೆಗಳು ಮತ್ತು ಜನಪದ ಗೀತೆಗಳ ಇಂಪನ್ನು ಹರಡಿದರು. 16ನೆಯ ವಯಸ್ಸಿನಲ್ಲೇ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮ ನೀಡಿದ ಪಿ ಕಾಳಿಂಗರಾವ್ ಹಿಂದೂಸ್ಥಾನಿ ಮತ್ತು ಕರ್ನಾಟಕ ಎರಡೂ ಪದ್ಧತಿಯ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದರು. ಪಾಶ್ಚಿಮಾತ್ಯ ಸಂಗೀತದ ಬಗೆಗೂ ಅಷ್ಟೇ ಒಲವು. ಏನೇ ಇದ್ದರೂ ಜಾನಪದದ ಬಗ್ಗೆ ಅವರದ್ದು ನಿಶ್ಚಿತ ನಿಲುವು. ಕಾಳಿಂಗರಾವ್ ಅವರ ದೃಷ್ಟಿಯಲ್ಲಿ ಜನಪದ ಸಂಗೀತ ಹೃದಯದ್ದು, ಉಳಿದದ್ದು ತಲೆಯ ಸಂಗೀತ. ಸ್ವಾತಿಯ ಮಳೆ ಉಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ. ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ. ಕಾಲಿಡಿದು ಕಬ್ಬ ನೆಟ್ಟು ನಂಜುಂಡ ಮುಂಗಿಡಿದು ನೀರ ಕೊಟ್ಟು. ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಬೆಣ್ಣ ತೆಗೆಯೋ. ಮೂಡಲ ಸೀಮೆದವನೇ ನಂಜುಂಡ ಮುತ್ತಿನ ಹಾರದವನೇ. ಬಡಗಲ ಸೀಮೆದವನೇ ನಂಜುಂಡ ಬಯಲಾದ ರೂಪದವನೇ. ಕಾಲು ತಂಗಿನ ಮರ ನಂಜುಂಡ ಮೇಲೆ ನಂಗಾನ ಗುಡಿಯೋ. 14 ಪರದಕ್ಷಿಣ ನಂಜುಂಡ 14 ತಿರುದಕ್ಷಿಣ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ. ನಂಜಾಲಗಿರಿ ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ. ಕೆರೆ ನೋಡೋರಿ ಬಂದ ಈ ಭೋಗ ಮೂಡಿ ಬರ್ತಾನೆ ಚಂದಿರಾಮ. ಮೂಡಿ ಬರ್ತಾನೆ ಚಂದಿರಾಮ ಅಂತನ್ ಪ್ರೀತಿ ನೋಡೋರ್ಗೆ ಎಂಥ ಕುಣಗಾಲ ಕೆರೆ. ಸಂತೆ ಹಾದಿಲಿ ಕಲ್ಲು ಕಟ್ಟೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ. ಬಾಳೆಯ ಹಣ್ಣಿನಂತೆ ಬಾಗಿ ಕುಣಗಾಲ ಕೆರೆ. ಬಾವ ತಂದಾನೆ ಬಣ್ಣ ಸೀರೆ ಬಾವ ತಂದಾನೆ ಬಣ್ಣ ಸೀರೆ. ನಿಂದೆಯ ಹಣ್ಣಿನಂತೆ ತುಂಬಿ ಕುಣಗಾಲ ಕೆರೆ. ಅಂದ ನೋಡಲು ಶಿವ ಬಂದ್ರು
ಆನಂದನೋ ಕಂದ ನೋಡಾಯಿಸಿದ ಬಂದು ಅಂದಾನಿ ನೋಡಲು ಶಿವ ಬಂದು ಶಿವ ಮಗಿ ಕಬ್ಬಕ್ಕಿ ಬಾಯ ಬೀಳುತ್ತಾವೆ ಆನಂದನೋ ಕಬ್ಬಕ್ಕಿ ಬಾಯ ಬೀಳುತ್ತಾವೆ ಕಬ್ಬಕ್ಕಿನೇ ಬಾಯ ಬೀಳ್ತಾವೆ ಈ ಕೂಡ ಗಬ್ಬ ದುಂಬಾಳೆ ನಡುಗಾವೆ ಆನಂದನೋ ಗಬ್ಬ ದುಂಬಾಳೆ ನಡುಗಾವೆ ಹಾಕ ಕೊಂಡಾರು ಗೋಲು ನೀಕೋ ಕೊಂದೂರು ಗೋಲು ಬೊಬ್ಬೆ ಹೊರದಾವು ಬಾಳೆ ಮೀನು ಆನಂದನೋ ಬೊಬ್ಬೆ ಹೊರದಾವು ಬಾಳೆ ಮೀನು ಬೊಬ್ಬೆಯ ಹೊಡೆದಾವು ಬಾಳೆ ಮಿಂಗೆರೆಯಾಗೆ ಬೊಬ್ಬೆ ತರಂಗ ನಡುತ್ತಾವೆ ಆನಂದನೋ ಬೊಬ್ಬೆ ತರಂಗ ನಡುತ್ತಾರೆ ಈಗ ಒಬ್ಬರ ಬಗ್ಗೆ ಕೆಲವು ವಿವರಣೆಯನ್ನು ಕೊಡ್ತೀನಿ. ನೀವು ಯಾರು ಅಂತ ಅವರನ್ನು ಗುರುತಿಸ್ತೀರಾ? ಪ್ರಯತ್ನ ಅಂತೂ ಪಡ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. 92 ವರ್ಷದ ತರುಣ. ಕಲೆ, ಸಾಹಿತ್ಯ, ಯಕ್ಷಗಾನ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಅದ್ವಿತೀಯವಾದ ಸಾಧನೆ. ಜ್ಞಾನಪೀಠ ಪ್ರಶಸ್ತಿಯೂ ಸೇರಿದಂತೆ ದೇಶದ ಅತ್ಯುನ್ನತ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಇವರನ್ನು ಕಡಲ ತೀರದ ಭಾರ್ಗವ ಎಂದು ಸಹ ಕರೀತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಾನೇ ಯಾಕೆ, ಅವರು ಕೂಡ ಹೇಳ್ತಾರೆ ಕೋಟಾ ಶಿವರಾಮ್ ಕಾರಂತರು ಅಂತ. ನಾನೇ ಕೂತ್ಕೊಂಡು ಒಂದೇ ಒಂದು ಅಂಗ ತಗೊಂಡು ಕೂತ್ಕೊಂಡೆ. ಆ ಅಂಗದಲ್ಲಿ ನನಗೆ ಕಂಡದ್ದು ಹಳೆಯ ಒಂದು ಯಕ್ಷಗಾನ. ಆ ಯಕ್ಷಗಾನ ಸಂಗೀತದಲ್ಲೇ ಏನಿದೆ, ಎಷ್ಟು ರಾಗ ಇದೆ, ಎಷ್ಟು ಉಳ್ಕೊಂಡಿದೆ, ಇದನ್ನು ಇವತ್ತು ಹೇಗೆ ಆಡ್ತಾರೆ. ನನ್ನನ್ನು ಮೀರಿದ 50 ಕಂಪ್ನಿ ಇವತ್ತು ಬಂತು. ಅವರು ಬದುಕಬೇಕು. ಆ ಉದ್ಯೋಗ ಯಾವ್ದು ಬೇಕಾದರೂ ಕಲಾವಿದರು ಬದುಕಬೇಕಾಗ್ತದೆ. ಆದರೆ 150 ರಾಗದಲ್ಲಿ ಬರೆದಂಥ ಕೃತಿಗಳು ಅವು ರಾಗ ಗೊತ್ತಿದ್ದು ಬರೆದುವೋ ಗೊತ್ತಿಲ್ಲದಿದ್ದು ಬರೆದುವೋ ಗೊತ್ತಿದ್ದು ಬರೆದವು ಅಂತ ನನಗೆ ಲೆಕ್ಕ. ಆಗ ಯಕ್ಷಗಾನದ ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ನನ್ನ ಹತ್ರ ಕೇಳಿದರೆ, ವಸ್ತುವಿನ ಭಾವಕ್ಕೂ ಯಕ್ಷಗಾನಕ್ಕೂ ಇರುವ ಸಂಬಂಧ, ಆ ಸಂಬಂಧ ತೋರಿಸದೇ ಇದ್ದದ್ದು ಕಲೆ ಅಂಗ, ಕಲೆ ಅಲ್ಲ, ಅದು ತಂತ್ರಶಾಸ್ತ್ರ. ಅದನ್ನು ತಗೊಂಡು ನಾನು ಒದ್ದಾಡ್ತಾ ಇದ್ದೇನೆ ಅಷ್ಟೇ. ನೀವು ಅವರಿಗೆ ವೇಷ ತೋರಿಸ್ತೇವೆ ಅಂತ, ಯಾವ ಬಣ್ಣದ ವೇಷ ಹಾಕಿದ್ರು ಇವತ್ತು ನಾನು ಮಾಡ್ತಾ ಇರುವಾಗಲೇ ಹೂವಿನ ಹರವು ಹಾಕ್ಕೊಳ್ತಾರೆ, ಬೇಗಡೆಯೂ ಹಾಕ್ಕೊಳ್ತಾರೆ, ಇನ್ನೊಂದು ಹಾಕ್ಕೊಳ್ತಾರೆ, ನೀವೇನು ಕೊಟ್ಟರೆ ಅದನ್ನು ಹಾಕ್ಕೊಳ್ತಾರೆ. ಇದಕ್ಕೆ 3,500 ರೂಪಾಯಿ ಖರ್ಚಾಗಿದೆ ಅಂತಾರೆ. ತಿರುಪತಿ ತಿಮ್ಮಪ್ಪನಿಗೆ 3.25 ಕೋಟಿ ರೂಪಾಯಿ ಟೊಪ್ಪಿ ಆಗತ್ತೆ. ಕಲೆಗೂ ಇದಕ್ಕೂ ಸಂಬಂಧ ಇದೆಯೇ? ಈ ಕಣ್ಣು ನಮಗೆ ಬಂದ ಮೇಲೆ ನಾವು ಹೇಳಿದವರಿಗೆ ಬರೋದು, ನಾವು ಮಾಡಿ ತೋರಿಸಿದ ಮೇಲೆ ಇನ್ನೊಬ್ಬರಿಗೆ ಬರ್ಬೋದು. ಇದನ್ನು ಕಲಿಸ್ಬೇಕಾದ್ರೆ ಆಯುಷ್ಯ ಹೋಗ್ತದೆ. ಈ ಥರದಲ್ಲಿ ಬೆಳೆದವರು ಇದ್ದಾಗ ನಾವು ಅವ್ರನ್ನ ಕೇಳಿಸ್ಬೋದು. ತಜ್ಞರನ್ನು ಕರೆಸ್ತೇವೆ. ಆ ತಜ್ಞರು ಬರೆದ ಚಿತ್ರಗಳನ್ನ ನೋಡಿದರೆ ದಿಗಲ ಹಾರ್ತದೆ. ನಮ್ಮ ಪತ್ರಿಕೆಯಲ್ಲಿ ತಜ್ಞರು ಅಂತ ಹಾಕ್ಕೊಂಡಂಥ ಕಲೆಯ ಮೇಲೆ ಉದ್ದುದ್ದ ಮಾತಾಡೋರು ಬರೆದ ಚಿತ್ರ ನೋಡಿದಾಗ ಇದು ಈ ಮಾತು ನಾನು ಯಾಕೆ ಹೇಳ್ತೇನೆ ಅಂದರೆ, ಜಗತ್ತಿನ ಉದ್ದಕ್ಕೂ ಚಿತ್ರದ ಕಾಂತಲ್ಲಿ ಏನು ಕ್ರಾಂತಿ ಆಗಿದೆ, ಯಾರು ಏನು ಮಾಡಿದರು, ಒಂದು ಬಣ್ಣ ಹಾಕಬೇಕಾದ್ರೆ ಅವನ ತತ್ವ ಏನು, ಅವ ಆಯುಷ್ಯವೆಲ್ಲ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಈ ಸಾಧನೆ ಮಾಡಿದ ಜನಗಳು ಸಾಕಷ್ಟು ಇದ್ದಾಗ ಅವರಿಂದ ಮಾಡಿಸ್ಬೋದು. ಈಗ ಉದ್ದೇಶಕ್ಕೆ ಬೇಕಾದ ಜನ ಸಾಮಗ್ರಿ ಬೇಕಾಗ್ತದೆ. ನನಗೂ ಸದುದ್ದೇಶ ಇದೆ. ಇವತ್ತಿಗೂ ನಾನು ಯಕ್ಷಗಾನ ತೋರಿಸಿದರೆ 3 ಜನ ಬರೋದಿಲ್ಲ ಉಡುಪಿಯಲ್ಲಿ. ಹೊರಗೆ ಹೋದವ್ರು ತಲೆ ಮೇಲೆ ಹೊತ್ಕೊಂಡು ಕುಡಿತಾರೆ, ಅದು ಪ್ರಯೋಜನ ಇಲ್ಲ. ಆವಾಗ ಏನಾಯ್ತಾರೆ, ನಮ್ಮ ಉದ್ದೇಶ ನಮ್ಮ ಮಟ್ಟಿಗೆ ಇಲ್ಲಿಗೆ ಸಾರ್ಥಕ ಆಗಲಿಲ್ಲ. ಶಿಫಾರಸು ಬರ್ತದೆ, ನಮಗೆ ಶಿಫಾರಸು ಏನು ಪ್ರಯೋಜನ ಇಲ್ಲ. ಬದುಕು ದೊಡ್ಡದು, ಅದು ಚೆಂದ ಆಗಿದ್ರೆ ಸಂತೋಷ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆ ಮಾತು ಕೇಳಿದಿರಲ್ವಾ? ಅನಾದಿ ಕಾಲದಿಂದಲೂ ಕೇವಲ ಗ್ರಾಮೀಣರಲ್ಲಿ ಮಾತ್ರ ಮುಖ್ಯ ಆಹಾರವಾಗಿದ್ದ ರಾಗಿ ಇತ್ತೀಚೆಗೆ ನಗರದ ಡೈನಿಂಗ್ ಟೇಬಲ್ಗಳನ್ನು ಅಲಂಕರಿಸತೊಡಗಿವೆ. ಸೊಪ್ಪು, ಅವರೆಕಾಳಿನ ಬಸ್ಸಾರು, ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಅದ್ರ ಮಜಾನೇ ಬೇರೆ. ರಾಗಿ ರೊಟ್ಟಿ, ಉಚ್ಚಲ್ ಚಟ್ನಿ, ಅದ್ರ ಜೊತೆ ಒಂದಿಷ್ಟು ಬೆಣ್ಣೆ, ಆಹಾ, ಅದ್ರ ರುಚಿನೇ ಬೇರೆ. ನಿಂಬಾಯಿನಲ್ಲೂ ನೀರೂರ್ತಾ ಇದೆ ಅಲ್ವಾ? ಹಳ್ಳಿಯ ಬದುಕಿನಲ್ಲಿ ರಾಗಿ ಸರ್ವಂತರ್ಯಾಮಿ. ಇದರ ಬಗ್ಗೆ ಒಂದು ಕತೆ ಇದೆ, ಕೇಳಿ. ಒಬ್ಬ ಹಳ್ಳಿಗ ತನ್ನ ಹೆಂಡತಿಯನ್ನು ನೋಡಲು
ಅತ್ತೆ ಮನೆಗೆ ಹೊರಟ. ಆ ಕಾಲದಲ್ಲಿ ದಾರಿಯಲ್ಲಿ ಹೋಟೆಲ್ಗಳು ಇರಲಿಲ್ಲ. ಮಗ ಹೊರಟಾಗ ತಾಯಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ಮಗನಿಗೆ ಬಡಿಸಿದಳು. ಪ್ರಯಾಣದಲ್ಲಿ ತಿಂಡಿಗಿರಲಿ ಎಂದು 4 ರಾಗಿ ರೊಟ್ಟಿ ಹಾಕಿ ಈರುಳ್ಳಿ ಮೆಣಸಿನಕಾಯಿ ಜತೆಗಿಟ್ಟು ಬುತ್ತಿ ಕಟ್ಟಿಕೊಟ್ಟಳು. ಸರಿ, ಸುಮಾರು ದೂರ ನಡೆದ. ಹೊಟ್ಟೆಲಿದ್ದ ಮುದ್ದೆ ಕರಗೋಯ್ತು. ಬುತ್ತಿ ಬಿಚ್ಚಿ ರಾಗಿ ರೊಟ್ಟಿ ತಿಂದ. ಹಾಗೆಯೇ ನಡೆದು ಅತ್ತೆ ಮನೆಗೆ ಹೋದ. ಅಳಿಯನನ್ನು ಕಂಡು ಅತ್ತೆ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಅಪರೂಪಕ್ಕೆ ಬಂದ ಅಂತ ಅತ್ತೆ ರಾಗಿ ಶಾವಿಗೆ ಮಾಡಿ ಊಟಕ್ಕಿಕ್ಕಿದಳು. ಅಳಿಯ ನೋಡಿದ ರಾಗಿ ಶಾವಿಗೆ. ಆಗ ಅವನಿಗೆ ಅನ್ನಿಸ್ತಂತೆ, ಮನೆಯ ಒಳಗೆ ಲಿಂಗಾಕಾರ, ದಾರಿಯಲ್ಲಿ ಚಕ್ರಾಕಾರ, ಇಲ್ಲೂ ಬಂದ್ಯ ಜಡೇಶಂಕರ ಅಂತ. ಹಳ್ಳಿಯ ಜನರ ಬದುಕಿನಲ್ಲಿ ರಾಗಿ ಅಷ್ಟೊಂದು ಬೆರೆತು ಹೋಗಿತ್ತು. ಪರಾಮುದ್ದೆ ವಿಶೇಷ ಏನಂದರೆ ಅದನ್ನು ಮಾಡಲು ಊರವರೆಲ್ಲ ಬಂದು ಕೈ ಹಾಕ್ತಾಯಿದ್ರು. ಮುದ್ದೆ ಮಾಡೋ ವೈಭೋಗ ನೋಡಬೇಕು. ಬೆಲ್ಲ ಮಾಡೋ ಕೊಪ್ಪರಿಗೆಯಲ್ಲಿ ಮುದ್ದೆ ಮಾಡ್ತಾಯಿದ್ರು. ಹಿಟ್ಟು ತೊಳಸೋ ಕಡ್ಡಿ ಯಾವುದು ಗೊತ್ತೇ? ನೊಗ ಅಥವಾ ನೇಗಿಲಿನ ಈಚ. ಹಿಟ್ಟು ತೊಳಸಿದ್ದಾದಮೇಲೆ ಸನಿಕೆಯಿಂದ ತಿರುವಾಕಿ ಮುದ್ದೆ ಕಟ್ಟಲು ಕಲ್ಲ ಮೇಲೆ ಎಸೆಯುತ್ತಿದ್ದರು. ಸಾವಿರಾರು ಜನಕ್ಕೆ ಮುದ್ದೆ ಮಾಡೋದಕ್ಕೆ ಇನ್ನೇನು ತಾನೇ ಮಾಡಬೇಕು. ಮದುವೆಗಳಲ್ಲಿ ಕಾಳುಳಿ ಮತ್ತು ಮುದ್ದೆ ಕಡ್ಡಾಯ. ಆಧುನಿಕ ಮದುವೆಗಳಲ್ಲಿ ಮುದ್ದೆ ಅನ್ನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದರೂ ನಗರಗಳಲ್ಲಿ ಮುದ್ದೆ ಇತ್ತೀಚೆಗೆ ಫ್ಯಾಷನ್ ಆಗ್ತಾ ಇದೆ. ರಾಗಿ ಮುದ್ದೆ ಊಟಕ್ಕಾದರೆ ರಾಗಿ ರೊಟ್ಟಿ ತಿಂಡಿಗೆ ಬುತ್ತಿಗೆ. ಕಾದ ಹೆಂಚಿನ ಮೇಲೆ ಹಿಟ್ಟು ತಟ್ಟಿ ರೊಟ್ಟಿಯನ್ನು ಎರಡೂ ಕಡೆ ಬೇಯಿಸುವರು. ಚೆನ್ನಾಗಿ ಬೆಂದ ರಾಗಿ ರೊಟ್ಟಿ, ಖಾರ ಹಾಕಿದ ಉಚ್ಚೆಳ್ ಚಟ್ನಿ, ಜೊತೆಗೆ ಆಗತಾನೆ ತೆಗೆದ ಬೆಣ್ಣೆ 3 ಸೇರಿ ಬಾಯಿಗೆ ಸೇರಿಸಿದರೆ ಜುಟ್ಟು ಅಲ್ಲಾಡಿಸಿ ಅರೆರೆ ಎಣ್ಣೆಯ ಸಮಾನರಾರು ಎಂದು ಮೀಸೆ ತಿರುಗಿಸಿ ಬಿಡುತ್ತದೆ. ಸಮೂಹ ಭೋಜನಕ್ಕೆ ಸಾಮೂಹಿಕ ತಯಾರಿ. ಜಾತ್ರೆಗಳಲ್ಲಿ 100 ಜನರಿಗೆ ಊಟ ಹಾಕಬೇಕು. ಆಗ ಬಯಲೇ ಅಡಿಗೆ ಮನೆ. ಬೆಲ್ಲ ಮಾಡುವ ಕೊಪ್ಪರಿಗೆಯಲ್ಲಿ ಬೆಂದ ಹಿಟ್ಟನ್ನು ಮುದ್ದೆ ಕಟ್ಟಲು 10 ಕೈಗಳು ಕಾದಿರುತ್ತವೆ. ಜಾತ್ರೆಯ ಅಡಿಗೆ ಗಂಡಸರಿಗೆ ಸೇರಿದ್ದು. ಹಿಟ್ಟು ತೊಳೆಸಲು ನೊಗ ಇಲ್ಲವೇ ಕೂಚ ಬಳಕೆಯಾದರೆ ಅದನ್ನು ಎತ್ತಲು ಸನಿಕೆಯೇ ಬೇಕು. ಸಮೂಹ ಭೋಜನ ಮತ್ತು ಅದಕ್ಕೆ ಅಡಿಗೆಯ ತಯಾರಿ ಊರಿನ ಜನರ ಒಗ್ಗಟ್ಟು, ಪರಸ್ಪರ ವಿಶ್ವಾಸಗಳನ್ನು ಸಂಕೇತಿಸುತ್ತದೆ. ಊರ ಹಬ್ಬದ ಸಂಭ್ರಮದಿಂದ ರಾಗಿ ಮುದ್ದೆ ಕಟ್ಟುವ ವೈಭವದವರೆಗೆ ಜನಪದ ಬದುಕಿನ ಕೆಲವು ಅಂಶಗಳ ಪರಿಚಯ ಈಗಾಗಲೇ ನಿಮಗಾಗಿದೆ. ಕರ್ನಾಟಕ ಜಾನಪದ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ದಿವಂಗತ ಪಿ ಕಾಳಿಂಗರಾಯರನ್ನು ಈ ವಾರ ಸ್ಮರಿಸಿದ್ದೇವೆ. ಯಕ್ಷಗಾನಕ್ಕೆ ಕಾಯಕಲ್ಪ ನೀಡಿದ ಡಾಕ್ಟರ್ ಕೆ ಶಿವರಾಮ ಕಾರಂತರ ಮಾತನ್ನು ಕೇಳಿದ್ದೇವೆ. ರಾಗಿ ಮುದ್ದೆಯ ರುಚಿ, ರಾಗಿ ರೊಟ್ಟಿಯ ಸವಿಯನ್ನು ಉಂಡಿದ್ದೇವೆ. ಮುಂದಿನ ವಾರ ಅನೇಕ ವೈವಿಧ್ಯಗಳೊಡನೆ ಭೇಟಿಯಾಗೋಣ. ಮುಂದಿನ ವಾರದ ಶ್ರೀಗಂಧದಲ್ಲಿ ನಾವು ನೀವು. ಅಲ್ಲಿವರೆಗೆ ನಮಸ್ಕಾರ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು ತಂದ
ಪ್ರೀತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದನಾನ ತಾನ ತಂದನಾನ ತಾನನ ತಾನ ತಾನ